ಕೈ ನಡಿಗಿ ಎಲ್ಲ ಬಿದ್ದೋದ್ವಲ್ಲಪ್ಪ. ಏನ್ ಮಾಡೋದೀಗ? ಏನ್ ಮಾಡೋದು? ಅಣ್ಣ ಕೊಡೆ ಬೇಗ, ಎಷ್ಟೊತ್ತು ಮಾಡ್ತೆ? ಹೊಟ್ಟೆ ಹಸಿತಾ ಇತ್ತು. ಯಾಕಪ್ಪ, ಏನಾಯ್ತು? ಹೆಂಗ್ರಿನ ಹೆಂಗ್ರಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಹೇಳಿಗತ್ತಿ? ಕೊಟ್ಬಿಡಿನ ಇಷ್ಟಿಷ್ಟೇ ಅಂತ ಹಾಕೋದಕ್ಕೆ ಹೋದ್ರಿ. ಹಾ, ಮುಂದೆ ಹೇಳ್ರಿ. ಅದಕ್ಕೆ ಗಾಬರಿ ಆಗಿರಿ. ಅದೇನಾಯ್ತು ಅಂದ್ರ ಬಾಕ್ಸ್ ಹಾಕುವಾಗ ಲಟಕ್ನ ಎಲ್ಲ ಪುಡಿ ಅದ್ರಾಗ ಬಿತ್ತಿರಿ. ಮುಂದೆ ಹೇಳ್ರಿ. ಅದಕ್ಕೆ ಗಾಬರಿ ಆಗಿರಿ. ಅದೇನಾಯ್ತು ಅಂದ್ರ ಬಾಕ್ಸ್ ಹಾಕುವಾಗ ಲಟಕ್ನ ಎಲ್ಲ ಪುಡಿ ಅದ್ರಾಗ ಬಿತ್ತಿರಿ. ಗಂಗಾ ಅದನ್ನ ತಿನ್ನಕ್ ಹೋಗ್ಯಾಳ್ರಿ. ತಿಂದ್ರೆ ಏನು ಅಡ್ಡಿ ಇಲ್ಲಲ್ರಿ. ಅಲ್ಲ, ಪೂರ ಪುಡಿ ಹಾಕಿಯಲ್ಲ, ತಲೆ ಸರಿ ಆಯ್ತು ಇಲ್ಲೋ ನಿಂದ? ಮಂಗ್ಯನಂಗ್ ಮಾಡಿಯಲ್ಲ, ಬುದ್ಧಿ ಅದನ್ನೋ ಇಲ್ಲೋ ನಿನಗ? ಇದ್ರಾಗ 7 ದಿನದ ಮದ್ದೈತಿ. ಅಕ್ಕಿ ಕಪ್ಪಿ ಒಂದೇ ಸಲ ಹಾಕಿದ್ರೆ ಜೀವ ಕಪ ಐತಿ. ಅದರ ಜವಾಬ್ದಾರಿ ನಂದಲ್ಲ. ಏನ್ ಇಂಥ ಕೆಲಸ ಮಾಡಿ ಆ ಹುಡುಗಿ ಅದನ್ನ ತಿಂದ್ರೆ ಅದ್ರ ಜೀವನ ಹೋಗ್ತೈತಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.